ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ತಾವಾಗಿದ್ರಿ ಸರ್? ನಾನು ಸೂಪರ್ ಸರ್. ಸರ್ ಅಂದರೆ ನಿಮ್ಮ ಜೀವನ ನಾನು ನೋಡಿದ್ರೆ ಅಂದರೆ ಕೇಳ್ಪಟ್ಟಿದ್ದಾಗಲಿ ತುಂಬ ಜನ ಹೇಳಿದರು ಕೂಡ, ಸಾಧಕರ ಲಿಸ್ಟಲ್ಲಿ ನೀವು ಒಬ್ಬರು ಕೂಡ. ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ನಿಮ್ಮ ಹಿನ್ನೆಲೆ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ, ಕೇಳಬೇಕು ಅಂತ. ಸರ್, ನಾನು ಮೂಲತಃ ಉತ್ತರ ಕರ್ನಾಟಕದವನು. ಉತ್ತರ ಕರ್ನಾಟಕದವನು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಒಂದು ಕುಗ್ರಾಮ. ಮ್ಯಾಪಲ್ಲಿ ಹುಡುಕಿದ್ರೆ ಚಿಕ್ಕದಾಗಿ ಕಾಣಿಸುತ್ತೆ. ನೀವು ತುಂಬ ದೊಡ್ಡದಾಗಿ ಭಾರತನಹಳ್ಳಿ ಅಂತ ನಮ್ಮ ಊರ ಹೆಸರು. ಅಲ್ಲಿಂದ ಒಂದು ರೈತಾಪಿ ಕುಟುಂಬದವನು ನಾನು. ಬಟ್ ತುಂಬ ದೊಡ್ಡ ಫ್ಯಾಮಿಲಿ ನಂದು. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ಇರುವಂಥ ಒಂದು ದೊಡ್ಡ ಕುಟುಂಬದಲ್ಲಿ ನಾನು ಬೆಳೆದಂಥವನು. ವ್ಯವಸಾಯ ಕುಟುಂಬ ನಮ್ಮದು. ತಂದೆನೂ ವ್ಯವಸಾಯ ಮಾಡ್ತಾಯಿದ್ರು, ತಾಯಿನೂ ವ್ಯವಸಾಯನೇ, ಮನೆ ಕೆಲಸ, ಹೋಮ್ ಮೇಕರ್ ಎಲ್ಲ ಮಾಡ್ಕೊಂಡಿದ್ರು. ಅಣ್ಣಂದಿರೆಲ್ಲ ಇವತ್ತು ಜಮೀನಲ್ಲೇ ದುಡಿತಾರೆ. ತಮ್ಮ ಬಂದು ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ. ಸೂಪರ್. ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದಾನೆ ಇವತ್ತು ಅವನು ಕೂಡ. ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸರ್ ನನಗೂ ಕೂಡ. ಗ್ರಾಮ ಅಂತೇಳಿ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ ಆಗೋಕ್ಕೆ ಆ ಗ್ರಾಮ ಏನಾದರೂ ನಿಮಗೆ ಇನ್ಸ್ಪೈರ್ ಮಾಡಿದ್ದೆ? ಅದನ್ನು ಒಂದು ಘಟನೆ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್, ಆ ಥರ ಏನಿಲ್ಲ ಸರ್. ನನಗೆ ನಮ್ಮ ಅಣ್ಣ ಏನು ಮಾಡಿದ್ರು, ನಾನು ಚಿಕ್ಕವನಿಂದ ಭಾಳ ಓಡಾಡಿದ್ದೆ ನಾನು. ನಾನೊಂದು 2ನೇ ಕ್ಲಾಸ್ವರೆಗೆ ನಾನು ಊರಾಗ ಅಲ್ಲೇ ಸಾಲಿ ಕಲಿಸಿದ್ರು. ಆಮೇಲೆ ಏನಂದ್ರು, ನೀನು ಓಡಾಡಬಾಳದಿ, ನೀನು ಮುಂದಿನ ಇಲ್ಲೇ ಬಿಟ್ಟರೆ ಇನ್ನೂ ಓಡಾಡಾಗ್ತಿ, ಹುಡುಗರ ಜೊತೆ ಕೂಡಿ ನೀನು ಹಾಸ್ಟೆಲ್ಗೆ ಇಡ್ತೀನಿ ಅಂತ ನಾನು ಮೈಸೂರಿಗೆ ಕಳಿಸಿದ್ರು ಅವರು. ಓಕೆ. ಅವತ್ತೇ ನನಗೆ ನಮ್ಮ ಊರಿಗೂ ನಮ್ಮ ಮನೆಗೂ ನನ್ನ ಫ್ಯಾಮ್ಲಿಯಿಂದ ನಾನು ತುಂಬ ದೂರ ಹೋಗ್ಬಿಟ್ಟೆ. ಒಂದು 5-6 ವರ್ಷ ದೂರ ಹೋಗ್ಬಿಟ್ಟೆ ನಾನು. ಅವತ್ತಿಂದ ನಾನು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಬೆಳೆದೆ ಸರ್ ನಾನು. ಆಮೇಲೆ 7ನೇ ಕ್ಲಾಸ್ ಆದಾಗ ಮತ್ತೆ ನನಗೆ 8ನೇ ಕ್ಲಾಸಿಗೆ ನಮ್ಮೂರಿಗೆ ಕರ್ಕೊಂಬಂದು ಅಡ್ಮಿಷನ್ ಮಾಡಿದರು. 10ನೇ ಕ್ಲಾಸ್ ಅಲ್ಲೇ ಕಂಪ್ಲೀಟ್ ಮಾಡಿದೆ ನಾನು. ಆಮೇಲೆ ಅಲ್ಲಿಂದ PUC ಅಡ್ಮಿಷನ್ ಮಾಡಿ, ಓದೋಕ್ಕಾಗಲ್ಲ ಅಂಥೇಳಿ, ಮನೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಬೆಂಗಳೂರಿಗೆ ಬಂದು ಕೆಲಸ ಹುಡ್ಕೊಂಡು ಬಂದವನು. ಅದು ಮನೆ ಬಿಟ್ಟು ನಸ್ಕಿಗೆ 4 ಗಂಟೆಗೆ ಓಡಿ ಬಂದಿದ್ದೀನಿ ಸರ್. ನಮ್ಮ ಅಣ್ಣನಿಗೂ ನಮಗೆ ಜಗಳ ಆಗಿ, ನೀನು ನಮ್ಮದೇ ಜಮೀನಲ್ಲಿ ಕೆಲಸ ಮಾಡು, ಹೌದು, ನಮ್ಮದೇ ತೋಟ ಇದೆ, ಚೆನ್ನಾಗಿ ದುಡಿ, ಅಲ್ಲೇ ಯಾಕೆ ಏನು ಪ್ರಾಬ್ಲಮ್ ಆಗ್ತದೆ ನಿನಗೆ ಅಂತೇಳಿ. ನಾನು ಮೈಸೂರಲ್ಲಿ ಕಲ್ತಿದ್ನಲ್ಲ, ಅದು ನನಗೆ ಬಹಳ ಒಂಥರ, ನಾನು ಮೈಸೂರಲ್ಲಿ ಕಲ್ತು ಬಂದು ನಾನು ಜಮೀನಾಗಿ ಮಾಡಿ ನನಗೇನು ಕಿಮ್ಮತ್ತು ಇರ್ತದೆ ಅಂತ ನನಗೆ ಈ ಥರ ಫೀಲ್ ಆಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ನನಗೆ ಮನೆ ಬಿಟ್ಟು ಬರ್ಬೇಕನ್ನಿಸ್ತು. ಬೇಡ, ಬೆಂಗಳೂರಿಗೆ ಹೋಗಿ ಏನರು ಮಾಡೋನು, ಏನರ ಒಂದು ದುಡಿನು, ಹೊಟ್ಟೆ ಪಾಡ್ಗವರು ಮೋಸ ಇಲ್ಲ, ಸಿಗಲ್ಲ ಅಂತ ಬಂದು ಬೆಂಗಳೂರಿಗೆ ರಾತ್ರಿ ಓಡಿ ಬಂದು ನಾನು ಬೆಂಗಳೂರಿಗೆ ಬಂದು ಸೇರ್ಕೊಂಡವನು ಸರ್. ಸರ್, ಅಂದರೆ ಮನೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಂತೆ. ಬಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳೋದಾದರೆ, ನಿಮ್ಮ ಫ್ಯಾಮಿಲಿ ರಿಚ್ ಫ್ಯಾಮಿಲಿನ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನ? ಸರ್, ಮಿಡಲ್ ಕ್ಲಾಸಿಂದ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ ಇರೋ ಫ್ಯಾಮಿಲಿ ಸರ್ ನಮ್ಮದು. ಆ್ಯಕ್ಚುಲಿ ನಮ್ಮ ತಂದೆ ಎಲ್ಲ ಹೇಳ್ತಾ ಇರ್ತಾರೆ, ಅವ್ರ ಕಷ್ಟ ಜೀವನಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ನಾನು ಬೇವಿನ ಸೊಪ್ಪು ಮಾರಿ ಜೀವನ ಮಾಡಿದ್ದೀನಿ ಅಂತೆಲ್ಲ ನಮ್ಮ ತಂದೆ ಹೇಳ್ತಾರೆ. ಅವ್ರ ಕಷ್ಟ ಜೀವನ ಹೇಳ್ಕೊತಾರೆ. ನಮಗೆ ಒಂಥರ ಅವಾಗ ಫೀಲ್ ಆಗ್ತಾಯಿತ್ತು, ಇಷ್ಟೆಲ್ಲ ನಮ್ಮ ತಂದೆ ಕಷ್ಟಪಟ್ಟಿದ್ದಾರಲ್ಲ, ನಾವು ಅದೇ ಕಷ್ಟಪಡೋದು ಬೇಡ, ಏನಾದರೂ ಒಂದು ಸಾಧನೆ ಮಾಡೋಣ ಬೆಂಗಳೂರು ಹೋಗಿ ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೆ ಸರ್. ಸಾಧನೆ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸರ್ ನಾನು. ಅಕಸ್ಮಾತಾಗಿ ಏನೂ ಬರಲಿಲ್ಲ ನೀವು? ಸರ್, ಇಲ್ಲ ಸರ್, ನಾನು ನಿರ್ಧಾರ ಮಾಡಿದ್ದೆ ಸರ್. ನಾನು ಬೆಂಗಳೂರಿಗೆ ಹೋಗೋಣ, ಒಂದು ಕೆಲಸ ಹುಡ್ಕೋಣ, ಫಸ್ಟ್ ಕೆಲಸ ಮಾಡೋಣ, ಮುಂದೆ ಆಮೇಲೆ ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಬಟ್ ನನಗೂ ಕೂಡ ಈ ಮಟ್ಟಕ್ಕೆ ಬರ್ತೀನಿ ಅಂತ ನನಗೆ ಇರಲಿಲ್ಲ ಸರ್. ನಿಮ್ಮ ಫ್ಯಾಮಿಲಿ ರೈತರ ಕುಟುಂಬನ ಹೇಗೆ, ಅದು ಹಿನ್ನೆಲೆ, ಅದ್ರ ಬಗ್ಗೆ ಹಿನ್ನೆಲೆ ಹೇಳೋದು? ಸರ್, ನಮ್ಮ ತಂದೆನೂ ವ್ಯವಸಾಯ ಮಾಡ್ಕೊಂಡೇ ಇದ್ದವರು. ತಂದೆ ಸಾಲಿ ಆವಾಗ ನಮ್ಮ ತಂದೆ ಕಲ್ತದ್ದು ಮುಲ್ಕಿ ಅಂತ ಕರೀತಾರೆ. ಅದು ಡಿಗ್ರಿ ಪಡೆದಂಗೆ ಆಗಿನ ಕಾಲದಲ್ಲಿ. ನಮ್ಮ ತಂದೆಗೆ ಒಂದು 85 ವರ್ಷ ಸರ್. ಆವಾಗಲೇ ಮುಲ್ಕಿ ಕಲ್ತಿದ್ರು ಅವರು. ಬಟ್ ಅವ್ರಿಗೆ ಮುಲ್ಕಿ ಕಲ್ತ ಮೇಲೆ ಜಾಬ್ ತೊಗೊಳ್ಬೋದಾಗಿತ್ತು. ಆವಾಗಲೇ ಅವರು ಕೆಲಸ ಸಿಗ್ತಿತ್ತು, ಅವ್ರು ಗೌರ್ಮೆಂಟ್ ಕೆಲಸ ತುಂಬ ಈಸಿಯಾಗಿ ಸಿಗ್ತಿತ್ತು. ಬಟ್ ನಮ್ಮ ತಾತ ಸಂಪಾದನೆ ಮಾಡಿರೋಂಥ ಅಲ್ಪ ಸ್ವಲ್ಪ ಜಮೀನನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ನಮ್ಮ ತಂದೆ ಯಾವುದೇ ಥರದ ನೌಕರಿಗೆ ಹೋಗಲಿಲ್ಲ. ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋದಾಗ ನಮ್ಮ ಅಣ್ಣಂದಿರು ಅದನ್ನೇ ಮುಂದುವರ್ಸ್ಕೊಂಡು ಹೋದರು. ನಮಗೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದಾಗ ನಾವು ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಸರ್. ಆ್ಯಕ್ಚುಲಿ ಇವತ್ತಿಗೂ ಅವರು ಇಡೀ ಫ್ಯಾಮಿಲಿ ವ್ಯವಸಾಯನೇ ಸರ್. ನಮ್ಮ ಮೂಲ ಕಸುಬು ವ್ಯವಸಾಯನೇ ಸರ್. ಅಂದರೆ ನಿಮ್ಮ ಜಮೀನಲ್ಲಿ ಏನು ಸ್ಪೆಷಲ್ ಆಗಿ ಸರ್, ನಮ್ಮದು ಅರಿಶಿನ ಬೆಳಿತೀವಿ, ಕಬ್ಬು ಬೆಳಿತೀವಿ, ದ್ರಾಕ್ಷಿ ಬೆಳಿತೀವಿ. ನಮ್ಮ ಮನೆಗೆ ಏನು ಬೇಕಾಗಿದ್ದ ತರಕಾರಿಗಳನ್ನೆಲ್ಲ ನಾವೇ ಸ್ವತಃ ಬೆಳ್ಕೊತೀವಿ. ಜೋಳ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಹಸು ಸಾಕಾಣಿಕೆ ಮಾಡಿದ್ದೀವಿ. ಒಳ್ಳೊಳ್ಳೆ ಹಸುಗಳನ್ನ ಸಾಕಿದ್ದೀನಿ ಸರ್. ನಾನು ಕೂಡ ಆಕಳನ್ನ ಸಾಕಿದ್ದೀನಿ, ಎಮ್ಮೆ ಸಾಕಿದ್ದೀನಿ. ಎಲ್ಲ ಹಾಲಿಗೋಸ್ಕರ, ತುಪ್ಪಕ್ಕೋಸ್ಕರ ಮನೆಯಲ್ಲೇ ಬೆಳ್ಕೊಂಡು ನಮ್ಗೇನು ಬೇಕು ನಾವು ಮನೆಯಲ್ಲೇ ಎಲ್ಲವನ್ನೂ ಇವತ್ತು ನೋಡ್ಕೊತೀವಿ ಸರ್. ನೋಡಿ, ನೀವು ಒಂದು 40-50 ಹಸುಗಳಿದ್ದಾವೆ, ಒಂದು 10-15 ಎಮ್ಮೆಗಳಿದ್ದಾವೆ.
ಎಲ್ಲವನ್ನು ನಾನು ಮಾಡಿದ್ದೀವಿ ಸರ್. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸುರೇಶ್ ಅವರು ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಅವರು ವ್ಯವಸಾಯ ಮಾಡ್ತಿಲ್ಲ ಅನ್ನೋದಕ್ಕೆ ಸರ್ ಅದೇ ನನಗೊಂದು ವಿಚಿತ್ರ ಘಟನೆ ಯಾವತ್ತೂ ನನಗೆ ಅದು ಕಾಡ್ತಾ ಇರುತ್ತೆ. ನಾನು ಜಮೀನಲ್ಲಿ ದುಡಿಯೋದಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಇವತ್ತು ಅದೇ ನನ್ನನ್ನು ವಾಪಸ್ ಸೆಳೀತಾ ಇದೆಯಲ್ಲ, ಅದು ಯಾವತ್ತೂ ನನ್ನ ಮನಸ್ಸಲ್ಲಿ ನಾನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಸರ್ ಅದನ್ನು ನಾನು. ಬಟ್ ಅವತ್ತು ನನಗೊಂದು ಇತ್ತು, ದುಡಿದು ಬಿಡೋಣ ಫಸ್ಟು, ಆಮೇಲೆ ಜಮೀನು ನೋಡ್ಕೊಳ್ಳೋಣ ಅಂತ ಇತ್ತು. ಇವತ್ತು ದುಡಿಮೆನೂ ಮಾಡ್ತಾಯಿದ್ದೀನಿ, ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡಿದ್ದೀನಿ, ಅದ್ರ ಜೊತೆಗೆ ನನ್ನ ಜಮೀನು ನಾನು ನೋಡ್ಕೊತೀನಿ. ತುಂಬ ಪ್ರೌಡ್ ಫೀಲ್ ಇದೆ ಸರ್. ನಮ್ಮ ಅಣ್ಣಂದ್ರಿಗೂ ಸಪೋರ್ಟ್ ಮಾಡ್ತೀನಿ ಜಮೀನಿಗೆ ಹೋದಾಗ. ಅಲ್ಲೇನು ಬೇಕು, ಅಲ್ಲೇನು ಬೇಡ, ಏನು ಮಾಡ್ಬೋದು, ನೆಕ್ಸ್ಟ್ ಇನ್ನೂ ಏನಾದ್ರು ಹೊಸದೇನಾದ್ರು ಬೆಳೆ ಮಾಡ್ಬೋದಾ ಅಂತೇಳ್ಬಿಟ್ಟು ಅದನ್ನು ಕೂಡ ನಾನು ಮಾಡ್ತೀನಿ. ಬಟ್ ನನ್ನ ಜಮೀನಲ್ಲಿ ಎಲ್ಲ ಆರ್ಗ್ಯಾನಿಕ್ ಬೆಳೆ ಸರ್. ನಾನೇನು ಹಸು ಸಾಕಾಣಿಕೆ ಮಾಡಿ ಅದರಿಂದ ಬರುವಂಥ ಸಗಣಿನೇ ನಾನು ಜಮೀನಿಗೆ ಹಾಕ್ತೀನಿ. ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀನಿ ನಮ್ಮ ತೋಟದಲ್ಲಿ ಸರ್. ಸೂಪರ್ ಸರ್, ನನಗೆ ಅದೇ ಖುಷಿಯಾಗಿದೆ. ಈಗ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ನೀವು ಆ ಕೃಷಿನ ಬಿಟ್ಟಿಲ್ವಲ್ಲ ಸರ್. ಈಗ ಹೆಂಗಿದೆ ಅಂದರೆ ಸರ್, ನಾವು ತಿಂತಾ ಇರೋ ಪ್ರತಿಯೊಂದು ಫುಡ್ಡಲ್ಲೂ ವಿಷ ತಿಂತಾ ಇದ್ದೀವಿ ಸರ್. ಹೌದು. ಇನ್ನೊಂದು ಸ್ವಲ್ಪ ದಿನ ಬಂದರೆ ಅದು ನಮಗೆ ಕಷ್ಟ ಆಗಿಬಿಡ್ತದೆ, ಆ ಥರ ಬಂದುಬಿಡ್ತದೆ ಸಿಚುವೇಶನ್ನು. ಇವಾಗ ನೋಡ್ತಾ ಇರ್ತೀವಿ ನಾವು ಮಾರ್ಕೆಟಲ್ಲೆಲ್ಲ ಬರೋದನ್ನೆಲ್ಲ. ಇವತ್ತು ಒಂದು ಬೀಜ ತೊಗೊಂಡು ಬಿತ್ತನೆ ಮಾಡಿದ್ರೆ 4 ದಿನದಲ್ಲಿ ಅದೆಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿರುತ್ತೆ. ಅದು ತುಂಬ ಜನ ವಿಷ ತೊಗೊಂಡು ಸಾಯಕ್ಕೆ ಅಂತ ಹೋಗ್ತಾರೆ. ಆ ಪರಿಸ್ಥಿತಿ ಇಲ್ಲ ಸರ್. ತರಕಾರಿನೇ ತೊಗೊಂಡ್ರೆ ಸಾಕು ಸರ್, ನಾವು ನಮ್ಗೆ ಸಾಯ್ತೀವಿ ಸರ್. ಸರ್ ಇವತ್ತು ನಾನು ಬೆಂಗಳೂರಿಗೆ ನಮ್ಮ ಊರಿಂದ ತರಕಾರಿ ಬರುತ್ತೆ ಸರ್. ನನಗೆ 2 ದಿನ 3 ದಿನಕ್ಕೊಂದ್ಸಲ ನಮ್ಮ ಮನೆಯಿಂದ ತರಕಾರಿನ ಅಲ್ಲಿಂದ ಬಸ್ಸಿಗೆ ಇಟ್ಟು ಕಳಿಸ್ತಾರೆ ನಮ್ಮ ಅಣ್ಣವರು. ಆ ಥರ ಅಟ್ಯಾಚ್ಮೆಂಟ್ ಇವತ್ತು ಇದೆ ಸರ್. ಅವತ್ತು ಮನೆ ಬಿಟ್ಟು ಬಂದಿದ್ರು ಕೂಡ ನಮ್ಮ ಅಣ್ಣವರಾಗಲಿ ನಮ್ಮ ತಂದೆ ಆಗಲಿ ಯಾರೂ ನನ್ನನ್ನು ಕೈ ಬಿಡಲಿಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನನ್ನ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಸರ್. ಅಂದರೆ ತುಂಬ ಜನ ಹುಡುಗರು ಮನೆ ಬಿಟ್ಟು ಬರ್ತಾರೆ ಬೆಂಗಳೂರಿಗೆ, ಬಟ್ ತುಂಬ ಜನ ಸಕ್ಸಸ್ ಆಗಲ್ಲ. ಅದರಲ್ಲಿ 100 ಜನದಲ್ಲಿ 10% ಜನ ಸಕ್ಸಸ್ ಆಗ್ಬೋದು. ಆ 10%ಅಲ್ಲಿ ನೀವು ತುಂಬ ಜಾಸ್ತಿ ಸಕ್ಸಸ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೇಳಿದ ಮಟ್ಟಕ್ಕೆ ಕೂಡ ತುಂಬ ಜನ ಮನೆ ಬಿಟ್ಟು ಬರೋರು ನಿಮ್ಮ ಹಾಗೆ ಬರಬೇಕಂದ್ರೆ ಏನಾದರೂ ಐಡಿಯಾ ಕೊಡ್ಬೋದಾ ನೀವು? ಸರ್ ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ನನ್ನ ಕಾರಣ ಒಂದೇ ಇದ್ದಿದ್ದು ಸರ್. ನನಗೆ ತೋಟದಲ್ಲಿ ದುಡಿಯೋಕ್ಕಾಗಲ್ಲ, ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಹೊಟ್ಟೆಪಾಡಿಗೆ ಜೀವನ ಮಾಡಿಕೊಂಡು ಇರೋಣಪ್ಪ ಅಂತ ಅಂದಾಗ ನನಗೆ ಸಿಕ್ಕಿರುವಂಥ ಸ್ನೇಹಿತರುಗಳು ಸರ್. ಯಾವತ್ತು ನಾವು ಯಾವ ಥರ ಸಂಘನ ಸಂಪರ್ಕ ಮಾಡ್ತೀವಲ್ಲ, ಯಾವ ಥರ ನಮ್ಮ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಇರ್ತಲ್ಲ, ಅವ್ರದಿಂದ ನಾವು ಕೆಡೋದು ಅವರಿಂದನೇ, ಉದ್ಧಾರ ಆಗೋದು ಅವರಿಂದನೇ ಸರ್. ನನಗೆ ಆ ಥರ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಕ್ಕಿದ್ರು ಸರ್ ಅಕ್ಕಪಕ್ಕದಲ್ಲಿ. ಆ ಟೈಮಲ್ಲಿ ಅವರಿಂದ ನಾನು ಈ ದಾರಿನ ಚೂಸ್ ಮಾಡಿಕೊಂಡೆ. ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಸರ್. ನೀವು ಬೆಂಗಳೂರು ಫಸ್ಟ್ ಇಳಿದಾಗ ಯಾವ್ಯಾವ ಥರ ಎಲ್ಲ ಕಷ್ಟ ನೋಡಿದ್ರಿ ಸರ್? ನನಗೆ ಮೆಜೆಸ್ಟಿಕಲ್ಲಿ ಬೆಂಗಳೂರಿಗೆ ಬಂದು ಇಳಿದಾಗ ಒಂದು ದೊಡ್ಡ ಮೆಜೆಸ್ಟಿಕ್ ವ್ಯೂವೇ ಕಾಣಿಸ್ತಾ ಇತ್ತು ನನಗೆ. ಒಂದು ಕಡೆ ನೋಡಿದ್ರೆ ರೈಲ್ವೆ ಸ್ಟೇಷನ್, ಇನ್ನೊಂದು ಕಡೆ ನೋಡಿದ್ರೆ BMTC, ಇನ್ನೊಂದು ಕಡೆ ನೋಡಿದ್ರೆ KSRTC. ಇದು ಇಷ್ಟು ದೊಡ್ಡದಾಗಿದೆ, ಇದರಲ್ಲಿ ನಾವೆಲ್ಲಿ ಸರ್ವೈವ್ ಆಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಬಟ್ ನನಗೆ ಉಳ್ಕೊಳ್ಳೋಕೆ ಜಾಗ ಎಲ್ಲೂ ಇರಲಿಲ್ಲ, ಕೈ ಜೋಬಲ್ಲಿ ದುಡ್ಡು ಇರಲಿಲ್ಲ. ಅವತ್ತು ರೈಲ್ವೆ ಸ್ಟೇಷನ್ ಮಲ್ಕೊಂಡಿದ್ದೀನಿ ಸರ್ ಒಂದು ವಾರ. ಅಲ್ಲಿ ಅಕ್ಕಪಕ್ಕ ಇರೋಂಥ ಹೋಟ್ಲಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವ್ರು ತಂದು ಒಂದು ಸಮೋಸ, ಒಂದು ಟೀ ಕಾಫಿ ಕೊಟ್ಟು ನನ್ನನ್ನು ನೋಡ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರನ್ನ ಯಾರನ್ನೂ ಮರ್ತಿಲ್ಲ ಸರ್. ಅದಂದರೆ ಒಂದು ಪತ್ರಿಕೆ ಓದ್ತಾ ಇದ್ದೆ ಒಂದು ದಿವಸ ನಾನು. ಆ ಪತ್ರಿಕೆಯಲ್ಲಿ ನನಗೆ ಒಂದು ಉದ್ಯೋಗ ಖಾಲಿ ಇದೆ ಬನ್ನಿ ಅಂತ ಕರೆದಾಗ ನಾನು ಅಲ್ಲಿಗೆ ಹೋದೆ. ನನಗೆ 3,000 ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದ್ರು ಅವಾಗ. ಒಂದು 3 ತಿಂಗಳು ಅವ್ರ ಹತ್ರ ಕೆಲಸ ಮಾಡಿದೆ. ಅದರ ನಂತರ ನಡೆದಂಥದ್ದು ಎಲ್ಲವೂ ಕೂಡ ಅಲ್ಲಿಂದ ಕೆಲಸ ಬಿಟ್ಟೆ. 29,000 ಸ್ಯಾಲ್ರಿ ತಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ಯಾಕೋ ಅಂಡರ್ಸ್ಟ್ಯಾಂಡ್ ಸರಿಯಾಗಿ ಆಗಲಿಲ್ಲ. ಬೇಡ, ನನ್ನ ಕೆಲಸ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಸಂಘಟನೆ ಸೇರ್ಕೊಂಡು ಕೆಲಸ ಮಾಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ 4 ವರ್ಷ ದುಡಿದೆ. ಅಲ್ಲಿ ನನಗೆ ಸಿಕ್ಕಂಥ ಸ್ನೇಹಿತರುಗಳು ಒಳ್ಳೆ ದಾರಿ ತೋರಿಸಿದ್ರು ನನಗೆ. ನೀನು ಒಳ್ಳೆ ಟ್ಯಾಲೆಂಟೆಡ್ ಆಗಿದೆಯಾ, ನಿನ್ನ ಕ್ರಿಯೇಟಿವಿಟಿ ಮೈಂಡ್ ಇದೆ, ನೀನು ಮಾಡಿ, ಏನು ಮಾಡ್ತೀಯ ಮಾಡು ಅಂತ ಹೇಳಿದಾಗ ನನಗೆ ನನ್ನ ಇಂಟೀರಿಯರ್ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಸ್ಟೇಜ್ ಡೆಕೋರೇಷನ್ ಮಾಡ್ಬೇಕಾದ್ರೆ, ಒಂದು ಕಾರ್ಯಕ್ರಮ ತಯಾರಿ ಮಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ದೆ ಈ ಥರ ಮಾಡೋಣ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದೆ. ಅದ್ರ ಭಾಳ ಒಂಥರ ಇನ್ಸ್ಪಿರೇಷನ್ ಆಗೋದು ಅವರಿಗೆ. ತುಂಬ ಚೆನ್ನಾಗಿದ್ದಾರೆ ಸುರೇಶನ್ ಮೈಂಡ್ ಅಂತ ಹೇಳೋರು. ಆವಾಗಲೇ ನನಗೆ ಅವ್ರು ಹೇಳಿದೆ ನಾನು ಏನು ಮಾಡ್ಬೇಕಂತ ಇದ್ದೀನಿ ಅಂದಾಗ, ನನಗೆ ಈ ಥರ ಆಸಕ್ತಿ ಜಾಸ್ತಿ ಇದೆ ಕಲೆಯಲ್ಲಿ ಅಂತಂದಾಗ ಅವ್ರು ನನ್ನನ್ನು ಡೆಲ್ಲಿಗೆ ಕಳಿಸ್ಕೊಟ್ರು. ನಮ್ಮ ಸ್ನೇಹಿತರೊಬ್ಬರು ಅವ್ರು ಹೇಳಿದ್ದಾರೆ, ನನ್ನ ಹೆಸರು ಎಲ್ಲೂ ನೀನು ಹೇಳ್ಬೇಡ, ನಿನ್ನ ಜೀವನದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದರೂ ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ, ನಿನ್ನ ಮನಸ್ಸಲ್ಲಿದೆ ಸಾಕು ನನಗೆ ಅಂತ ಹೇಳಿರೋದಕ್ಕೆ ನಾನು ಅವ್ರ ಹೆಸರು ತೊಗೊಳ್ತಾ ಇಲ್ಲ ಅಷ್ಟೇ. ಅವತ್ತು ನನ್ನನ್ನು ಅವ್ರ ದುಡ್ಡಲ್ಲೇ ಡೆಲ್ಲಿಗೆ ಕಳಿಸಿ ಅಲ್ಲಿಂದ ವಾಪಸ್ ಬಂದಾಗ ನನಗೆ ಕೆಲಸ ಮಾಡ್ತೀನಿ, ಸಣ್ಣ ಪುಟ್ಟ ಕೆಲಸಗಳನ್ನು ಕೊಟ್ಟರು. ಅದಾದ ನಂತರ ನನಗೆ ಬೇರೆ ಸ್ನೇಹಿತರುಗಳು ಸಿಕ್ಕಿದ್ರು. ಅವರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಸರ್. ನನಗೆ ಸಿಕ್ಕಂಥ ಎಲ್ಲ ಒಳ್ಳೊಳ್ಳೆ ಸ್ನೇಹಿತರುಗಳೇ ನನಗೆ ಸಿಕ್ಕಿದ್ದು ಸರ್. ಒಳ್ಳೆ ಸ್ನೇಹಿತರ ಬಗ್ಗೆ ನೀವು ಮಾತ್ರ ಮಾತಾಡಿದ್ರಿ, ಕೆಟ್ಟ ಸ್ನೇಹಿತರ ಬಗ್ಗೆ ಏನಾದರೂ ಹೇಳ್ಬೋದಾ?
ಸರ್ ಮುಗಿದೋಗಿರೋ ಅಧ್ಯಾಯ ಬಗ್ಗೆ ಮಾತಾಡಿದ್ರೆ ಏನೂ ಪ್ರಯೋಜನ ಸರ್. ಒಂದ್ಸಲ ಕಳೆದೋಗಿದ್ಮೇಲೆ ಒಂದ್ಸಲ ಗಾಜಿನ ಬಾಟ್ಲನ್ನ ಬಿಟ್ಟು ಹೊಡೆದೋದ್ಮೇಲೆ ವಾಪಸ್ ಅದು ಕೂಡ್ಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ತುಂಬ ಜನ ತುಂಬ ಮೋಸ ಮಾಡಿದ್ದಾರೆ ಸರ್ ಜೀವನದಲ್ಲಿ. ಅವರೆಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಸರ್. ನಾನು ಯಾರು ಕೆಟ್ಟವರಿರಲಿ ಅಂತ ನಾನು ಬಯಸೋಕ್ಕೆ ಇಷ್ಟಪಡಲ್ಲ. ಅವರೆಲ್ಲರೂ ಒಳ್ಳೆಯವರಾಗಿರಲಿ ಸರ್. ಅವರವರು ಕಾಲಕ್ಕೆ ತಕ್ಕಂಗೆ, ಅವ್ರ ಕ್ರಮೇಣ ತಕ್ಕಂಗೆ ಅವ್ರಿಗೆ ಏನು ಆಗಬೇಕಾಗಿತ್ತು ಅದ್ರ ಮೇಲೆ ಅವರು ಬದಲಾವಣೆ ಆಗಿದ್ದಾರೆ ಬಿಟ್ಟರೆ ಸರ್. ಒಂದು ಪ್ರಾಣಿನ ಸಾಯಿಸಿ ತಿಂದು ಬದುಕಿದಾರೆ ಇನ್ನೊಂದು ಜೀವನ ಬದುಕೋಕ್ಕಾಗೋದು ಸರ್. ಹೌದು. ಇಲ್ಲ ಅಂದರೆ ಅದು ಬದುಕಲ್ಲ ಸರ್. ಅದೇ ಥರ ಅವರು ಕೂಡ ಸರ್, ಒಬ್ಬನ ತುಳಿದಾಗಲೇ ಇನ್ನೊಬ್ಬ ಬೆಳೆಯೋಕ್ಕಾಗೋದು ಸರ್. ಆ ಥರ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಬಟ್ ನನಗೆ ಯಾವತ್ತೂ ಬೇಜಾರಿಲ್ಲ. ಇವತ್ತು ಅವರು ಚೆನ್ನಾಗಿರಲಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಬಿಟ್ಟರೆ ಅವ್ರಿಗೆ ಯಾವುದೇ ಥರದ್ದು ನನ್ನ ಕಡೆಯಿಂದ ನನ್ನ ಮನಸ್ಸಲ್ಲೂ ಅವ್ರ ಬಗ್ಗೆ ಯಾವುದೇ ಥರದ ಕೆಟ್ಟ ಭಾವನೆಗಳಿಲ್ಲ, ಒಳ್ಳೆ ಭಾವನೆಗಳಿದೆ. ಅವರು ಚೆನ್ನಾಗಿರಲಿ, ಇನ್ನೂ ಅವ್ರು 4 ಜನ ಕೆಲಸ ಕೊಡಲಿ ಅಂತ ನಾನು ಅವ್ರಿಗೂ ಕೇಳ್ಕೊತೀನಿ ಸರ್. ನಿಮ್ಮ ಒಳ್ಳೆ ಗುಣ ಹೆಂಗಂದರೆ ನಿಮ್ಮನ್ನ ತುಳಿದು ಅವ್ರು ಬದುಕ್ತಾ ಇದ್ದಾರೆ. ಹಾಂ ಸರ್. ಬಟ್ ಅವ್ರು ತುಳಿದವ್ರನ್ನ ನೀವು ತುಳಿಯೋಕೆ ಹೋಗಿಲ್ವಲ್ಲ, ಅದು ತುಂಬ ಖುಷಿ ಆಯಿತು ಸರ್. ಜೀವನದಲ್ಲಿ ಒಬ್ಬರು ತುಳಿಯೋಕೆ ಹೋದ್ರೆ ಇನ್ನೊಬ್ಬರು ಬಂದೇ ಬರ್ತಾರೆ ಸರ್ ಮೇಲೆ. ಈ ಬಿಸ್ನೆಸ್ ಹೇಗಿದೆ ಅಂದರೆ ಸರ್, ಒಬ್ಬರನ್ನ ತುಳಿದಾಗ ಇನ್ನೊಬ್ಬರು ಬರೋಕ್ಕಾಗೋದು ಸರ್. ಹೌದು. ಬೆರಳಿಕೆಯಷ್ಟು ಜನಗಳು ಮಾತ್ರ ಪ್ರಾಮಾಣಿಕತೆಯಿಂದ ಮೇಲೆ ಬರೋಕ್ಕೆ ಸಾಧ್ಯ ಸರ್. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ವ್ಯಕ್ತಿ ಅಂತ ಹೇಳ್ಕೊತೀನಿ ಸರ್. ಅದರಲ್ಲಿ ಯಾವ್ದಾದ್ರು ಒಂದು ಘಟನೆ ನೆನೆಸ್ಕೋಬೋದಾ, ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಕೂಡ ಆಗಬಹುದು ಅಂತ? ಇವತ್ತು ಆ ಘಟನೆ ನಮ್ಮ ಮರೆಯೋಕೆ ಆಗ್ತಿಲ್ಲ ಅನ್ನೋದಾದ್ರೆ ಸರ್, ಜೊತೆಗಿದ್ದಂಥ ಸ್ನೇಹಿತರುಗಳೇ ನನ್ನ ಹತ್ರ ಕೆಲಸ ಬಿಟ್ಟು ಹೋದಾಗ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದ್ದು ಉಂಟು. ಅದು ಭಾಳ ನನ್ನ ಮನಸ್ಸಿಗೆ ಇವತ್ತು ಘಾಸಿ ಉಂಟು ಮಾಡಿದೆ ಸರ್. ನನಗೆ ಅನ್ಸೋದು ಯಾವತ್ತೂ ಕೂಡ ಜೊತೆಗಿದ್ದಾಗ ಇಷ್ಟು ನನ್ನ ಬಗ್ಗೆ ಒಳ್ಳೇದು ಮಾತಾಡಿ, ನನ್ನ ಜೊತೆಗಿಲ್ಲ ಅಂದಮೇಲೆ ಈ ಥರ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರಲ್ಲ ಅಂತ ಇವತ್ತು ನನಗೆ ಅದಿದೆ ಸರ್ ಮನಸ್ಸಲ್ಲಿ. ಬಟ್ ದೇವರು ಅವರು ಚೆನ್ನಾಗಿಟ್ಟಿರಲಿ ಸರ್. ಎಲ್ಲ ಇದ್ದರೂ ಹೇಗೆ ಇದ್ದರೂ ಚೆನ್ನಾಗಿಟ್ಟಿರಲಿ ಸರ್. ಸರ್ ಅಂದರೆ ಇಂಟೀರಿಯರ್ ಬಿಸ್ನೆಸ್ ಮಾತ್ರ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ಬೇರೆ ಏನಾದರೂ? ಸರ್, ನಾನು ಇಂಟೀರಿಯರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಹತ್ರ ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ ಇವತ್ತು. ಓಕೆ. ಟಾಪ್ ದುಬೈ ಕಂಪ್ನಿಗಳಲ್ಲಿ ಮಾಡಿ ಬಂದಂಥ ಇಂಜಿನಿಯರ್ಗಳು ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ನಾನು FM ಚಾನಲ್ ಕೂಡ ಒಂದು ರನ್ ಮಾಡ್ತಾ ಇದ್ದೆ. ನೋಡಿದೆ ದಾವಣಗೆರೆಯಲ್ಲಿ ಒಂದು FM ಸ್ಟಾರ್ಟ್ ಮಾಡಿದ್ವಿ ನಾವು, ಕಮ್ಯುನಿಟಿ ಚಾನಲ್ ಅಂತ ಮಾಡಿದ್ವಿ. ಅದು ಒಂದು ಟ್ರಯಲ್ ಬೇಸಸಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಇವಾಗ ಅದನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಒಂದೇನೋ ಒಂದು ತರಬೇಕು ಅಂತ ಹೇಳ್ಬಿಟ್ಟು ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ಸಲ್ಲಿದ್ದೀವಿ. ಅದು ಬಿಟ್ಟು ಹೋಟೆಲ್ ಬಿಸ್ನೆಸ್ಗೆ ಕೈ ಹಾಕಿರ್ತೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ನನ್ನೊಂದು 2-3 ಬ್ರಾಂಚ್ ಹೋಟೆಲ್ ಬರ್ತಾಯಿದೆ ಬೆಂಗಳೂರಲ್ಲಿ. ಇದೇ ಸರ್ ನನ್ನದು ಇನ್ನೊಂದು 2-3 ವರ್ಷಕ್ಕೆ ಒಂದು 2,000 ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ಸೂಪರ್. ಇವಾಗ ಎಷ್ಟು ಎಂಪ್ಲಾಯೀಸ್? ಸರ್, ಇವತ್ತು 150 ಜನ ಕೆಲಸ ಮಾಡ್ತಾರೆ ಸರ್. ಅವತ್ತು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದೆ. ಇವತ್ತು 150 ಜನ ತಂದು ನಿಲ್ಸಿದ್ದೀನಿ ಸರ್. ಮುಂದೆ ನನಗೆ ಇನ್ನೊಂದು 2,000 ಜನ, ಇನ್ನೊಂದು 4-5 ವರ್ಷದಲ್ಲಿ 2,000 ಜನಕ್ಕೆ ನಾನು ಕೆಲಸ ಕೊಡ್ತೀನಿ ಸರ್. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ದಾವಣಗೆರೆ ಅಂದ್ರಲ್ಲ, ತುಂಬ ಪ್ರೀತಿ ಇದೆ ಅನಿಸುತ್ತೆ ನಿಮಗೆ ದಾವಣಗೆರೆ ಮೇಲೆ. ಅದಕ್ಕೆ ಕಾರಣ ಸರ್, ನಾನು ಕಷ್ಟದಲ್ಲಿದ್ದಾಗ ದಾವಣಗೆರೆ ಜನ ನನ್ನ ಕೈ ಹಿಡಿದಿದ್ದಾರೆ ಸರ್. ಅದು ನನಗೆ ತುಂಬ ಸೆಂಟಿಮೆಂಟ್ ಇದೆ ಸರ್. ಅಲ್ಲಿ ನನ್ನ ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ನಾನು ಖಾಲಿ ಕೂತಾಗ ನನ್ನನ್ನು ಅವ್ರು ಕರೆದು ಅಲ್ಲಿರುವಂಥ ಸ್ವಲ್ಪ ಸ್ನೇಹಿತರುಗಳು ನಿನಗೋಸ್ಕರನೇ ನಾವು ಇದೊಂದು ಹೊಸದೊಂದು ಕೆಲಸ ಮಾಡ್ತೀವಿ ಸುರೇಶ್, ಬಂದು ಮಾಡು ಅಂತೇಳಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸರ್. ಯಾವ ಕಷ್ಟ ಸಮಯ ಸರ್ ಅದು ಹೇಳೋದಾದ್ರೆ? ಸರ್, ನನ್ನ ಜೀವನದಲ್ಲಿ ನನ್ನ ಎಲ್ಲ ಸ್ನೇಹಿತರುಗಳು ನಾನು ಮೋಸ ಮಾಡಿ ನಾನು ಹೊರಗಡೆ ಹೋದಾಗ, ನಾನು ಸನ್ಯಾಸಿ ಆಗಬೇಕಂತ ಹೋದಾಗ ನನ್ನ ಗುರುಗಳು ನೀನು ಬೇಡ ವಾಪಸ್ ಹೋಗು, ನಿನಗೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ, ನೀನು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ವಾಪಸ್ ಬಂದಾಗ ಅಲ್ಲಿ ನನಗೆ ದಾವಣಗೆರೆ ಕಾಂಟ್ಯಾಕ್ಟ್ ಆಗಿದ್ದು ಸರ್. ಸನ್ಯಾಸಿ ಯಾಕೆ ಅದು? ಸರ್, ಜೀವನದಲ್ಲಿ ಎಲ್ಲ ಮೋಸ ಮಾಡಿದಾಗ ನನಗೆ ಉಳಿದಿದ್ದು ಒಂದೇ ದಾರಿ ಸರ್. ಏನೂ ಇಲ್ಲ ಜೀವನದಲ್ಲಿ, ಸನ್ಯಾಸಿ ಆಗಿಬಿಡೋಣ, ನೆಮ್ಮದಿಯಿಂದ ಇರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಇದೆಲ್ಲ ನೋಡಿಬಿಟ್ಟಿದ್ದೆ ಸರ್. ನಾನು ಬಿಸ್ನೆಸ್ ನೋಡಿದ್ದೆ, ಸ್ನೇಹಿತರುಗಳ ಜೊತೆಗಿರೋದೆಲ್ಲ ನೋಡಿದ್ದೆ, ಅವ್ರು ಮಾಡಿರೋ ಮೋಸಗಳನ್ನ ನೋಡಿದ್ದೆ ಸರ್. ಎಲ್ಲರೂ ಹೇಗಿರ್ತಾರೆ ಅಂದರೆ, ಕಷ್ಟದಲ್ಲಿ ಯಾರು ನಮ್ಮ ಜೊತೆಗಿರ್ತಾರಲ್ಲ ಅದು ತುಂಬ ಮುಖ್ಯ ಸರ್. ನಾನು ಯಾರು ನನ್ನ ಕಷ್ಟದಲ್ಲಿ ಇರಲ್ಲ ಅಂತ ಅಂದ್ಕೊಂಡಿದ್ನೋ ಅವರೆಲ್ಲ ನನ್ನ ಜೊತೆಗೆ ಇವತ್ತಿದ್ದಾರೆ ಸರ್. ಯಾರು ನನ್ನ ಸುಖದಲ್ಲಿ ಇವತ್ತಿದ್ದಾರಲ್ಲ, ಮುಂದೆ ಅವ್ರು ನನ್ನ ಕಷ್ಟದಲ್ಲಿ ಯಾರೂ ಇರಲ್ಲ ಸರ್. ನಾನು ಅದನ್ನೇ ನಂಬ್ಕೊಂಡು ನಾನು ಬದುಕ್ತೀನಿ ಸರ್. ನನ್ನ ಕಷ್ಟದಲ್ಲಿ ಯಾರು ನನಗೆ ಇರಲ್ಲ ಅಂತ ಅಂದ್ಕೊಂಡಿರ್ತೀನಿ, ಅವ್ರು ನನ್ನ ಜೊತೆಗಿರ್ತಾರೋ ಅವ್ರು ನನ್ನ ಕೊನೆವರೆಗೂ ಇರ್ತಾರೆ ಸರ್. ಇವತ್ತು ಆ ಥರ ಇದ್ದಾರೆ ಜನ. ಬೆರಳೆಣಿಕೆಷ್ಟು ಜನ ನನ್ನ ಸ್ನೇಹಿತರುಗಳು ಆ ಥರ ಇದ್ದಾರೆ, ನನ್ನ ಜೊತೆ ಇವತ್ತು ಇದ್ದಾರೆ ಕಷ್ಟದಲ್ಲಿ. ನಾನು ಏನೇ ಕಷ್ಟ ಅಂತ ಬಂದರೆ ನಾನು ಅವ್ರ ಥರ ವಿಷಯ ಶೇರ್ ಮಾಡ್ಕೊತೀನಿ. ನನಗೊಂದು ಸಮಾಧಾನ ಸಿಗುತ್ತೆ ಆವಾಗ ಸರ್. ಇದು ಎಲ್ಲ ವ್ಯಕ್ತಿಗಳಿಗೂ ಇದು ಆಗುತ್ತೆ ನನಗೆ ಗೊತ್ತಿರಂಗೆ. ದುಡ್ಡಿದ್ದಾಗ ವ್ಯಕ್ತಿಗೆ ಅವನಿಗೆ ಸಿಗೋ ಬೆಲೆ ಬೇರೆ, ದುಡ್ಡು ಇಲ್ಲದೆ ಇದ್ದ ವ್ಯಕ್ತಿಗೆ ಬೆಲೆ ಸಿಗೋದು ಬೇರೆ. ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ, ನನ್ನ ಹತ್ರ ದುಡ್ಡಿದೆ ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ, ಆ ಥರ ಫೀಲಿಂಗು, ಆ ಥರದ್ದು ಏನಾದರೂ ಯಾವತ್ತಾದ್ರೂ? ಸರ್, ಆ ಥರ ಫೀಲಿಂಗ್ಸು ನನಗೆ ಮನುಷ್ಯ ಬೆಳೆದಾಗ ಬರ್ತಾರೆ ಅಂತ ಅನಿಸಿದೆ ಸರ್.
ಸರ್ ನಾವು ಬೆಳೆದಿದ್ದೀವಿ ಅಂತ ನಮ್ಮ ಮಟ್ಟಕ್ಕೆ ನಾವಿದ್ರೆ ಯಾರೂ ಬರಲ್ಲ ಸರ್. ನಾವು ಬೆಳೆದಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಸರ್, ಆವಾಗ ಬರ್ತಾರೆ ಸರ್. ಸರ್ ಎಷ್ಟೋ ಜನ ನಾನು ಏನೇನೋ ಹೆಲ್ಪ್ ಮಾಡಿದ್ದೀನಿ, ಬಟ್ ನಾನು ಮಾಡಿರೋ ಹೆಲ್ಪ್ಗೆ ನನಗೆ ಅದೇ ಸ್ನೇಹಿತರು ಬಂದು ನನ್ನ ಹತ್ರ ನಿನ್ನ ಬಗ್ಗೆ ನನಗಿದರ ಒಂದು ಡೌಟ್ ಇತ್ತು ಅಂತ ಮಾತಾಡಿದಾಗ ಎಲ್ಲಿರುತ್ತೆ ಸರ್ ಅವಾಗ ಮನುಷ್ಯನ ಮನಸ್ಸು. ಅದನ್ನು ತುಂಬ ಫೇಸ್ ಮಾಡ್ಕೊಂಡಿದ್ದೀನಿ ಸರ್. ಒಂದು ಜೀವನದಲ್ಲಿ ಎಲ್ಲ ಥರನೂ ಅನುಭವಿಸಿದ್ದೀರ ಸರ್. ತುಂಬ ಎಲ್ಲ ಬೆಳೆಗಳನ್ನು ನೋಡಿದ್ದೀನಿ ಸರ್. ತುಂಬ ಟಾಪಲ್ಲಿ ಹೋಗ್ತಿದ್ದಾಗ ನನಗೆ ಸಡನ್ನಾಗಿ ಅಲ್ಲಿಂದನೇ ಕೆಳಗಡೆ ಬಿದ್ದಾಗ ಯಾವ ಥರ ಇರುತ್ತೆ ಸರ್, ಅದನ್ನು ಅನುಭವಿಸಿ ಬಂದಿದ್ದೀನಿ ಸರ್ ನಾನು. ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನೀವು ಸಿನಿಮಾ ಎಲ್ಲ ನೋಡ್ತೀರಾ ಸರ್? ಸರ್ ನೋಡ್ತೀನಿ. ಸಿನಿಮಾ ತುಂಬ ಆಸಕ್ತಿದಾಯಕವಾದದ್ದು ಸಿನಿಮಾ ನೋಡ್ತೀನಿ ಸರ್ ನಾನು. ಯಾರು ನಿಮ್ಮ ಫೇವ್ರೇಟ್ ಆಯ್ತು ಹೇಳೋದಾದ್ರೆ? ಸರ್ ಮೊದಲಿಂದನೂ ಚಿಕ್ಕವನಿದ್ದಾಗಿಂದನೂ ಕೂಡ ನಾನು ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನಾನು ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತೀನಿ. ನಾನು ಒಂದು ಟೈಮಲ್ಲಿ ನಾನು ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ, ಮೊದಲು ಚಿಕ್ಕವನಾಗಿದೆ. ಸುದೀಪ್ ಸರ್ ತಾನೇ ಕಾಣಿಸ್ತಾ ಇದ್ದಾರೆ ನಾನು. ಎಲ್ಲರೂ ನನಗೆ ಅನ್ನೋರು ಸುದೀಪ್ ಸರ್ ಥರ ನೀನು ಕಾಣಿಸ್ತೀಯಲ್ಲ ಅಂತ ಹೇಳೋರು. ಮತ್ತು ಅವ್ರ ವಾಯ್ಸ್ ನನಗೆ ತುಂಬ ಚೆನ್ನಾಗಿ, ಅವ್ರ ಇಷ್ಟ ನನಗೆ, ಅವ್ರ ವಾಯ್ಸ್ ಇಷ್ಟ ನನಗೆ. ಸುಮಾರು ಸಿನಿಮಾಗಳಿಗೆ ಅವ್ರ ವಾಯ್ಸ್ ಕೇಳಿದ್ದೀನಿ. ಬೇರೆ ಸಿನಿಮಾಗಳಿಗೆ ಅವರು ಫ್ರೆಂಡ್ ಸಿನಿಮಾಗಳಿಗೆಲ್ಲ ಅವರು ಡಬ್ಬಿಂಗ್ ಕೊಟ್ಟಾಗ ಆ ವಾಯ್ಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಾಗ ತುಂಬ ಚೆನ್ನಾಗಿದೆ ಅವ್ರ ವಾಯ್ಸ್. ಏನೋ ಒಂದು ವಾಯ್ಸ್ ಅವ್ರು ಕೇಳೋದ್ರಲ್ಲಿ ಆ ವಾಯ್ಸ್ ಕೇಳ್ತಾ ಇದ್ದೇನೆ, ಏನೋ ಒಂಥರ ವೈಬ್ ಬಂದುಬಿಡುತ್ತೆ ಮನುಷ್ಯನ ಮೈಂಡಿಗೆ. ಅವ್ರಿಗೆ ತುಂಬ ಇಷ್ಟ ಸರ್. ಅದು ಬಿಟ್ಟರೆ APJ ಅಬ್ದುಲ್ ಕಲಾಂ ಅವರು ಸರ್. ಏನೂ ಇಲ್ಲದ ಮನುಷ್ಯ ರಾಷ್ಟ್ರಪತಿ ಆಗ್ತಾರೆ ಅಂದರೆ ನಮಗೆ ಎಲ್ಲ ಥರ ಸ್ನೇಹಿತರುಗಳಿದ್ದು ನಾವ್ಯಾಕೆ ಆಗಬಾರ್ದು? ನನ್ನ ಫ್ರೀ ಟೈಮಲ್ಲಿ ಅಬ್ದುಲ್ ಕಲಾಂ ಅವರ ಪುಸ್ತಕ ಓದ್ತಾ ಇರ್ತೀನಿ, ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಒಂದೇನೋ ಸರ್ ಏನೋ ಒಂದು ನಡ್ಕೊಂಡು ಹೋಗ್ತಾ ಇದೆ ಸರ್ ಭಗವಂತನ ಆಶೀರ್ವಾದದಿಂದ. ಸರ್ ಇದೆಲ್ಲ ಕೇಳಾದ್ಮೇಲೆ ನಿಮ್ಮ ಗುರಿ ಏನಿದೆ ಅಂಡ್ ಫ್ಯೂಚರ್? ಸರ್ ನಾನು ಹೇಳಿದೆ, ನಮ್ಮದು ಕರ್ನಾಟಕದಲ್ಲಿ ನಾನೊಂದು ಇನ್ನೊಂದು 2-3 ಹೋಟೆಲ್ಗಳನ್ನ ನಾನು ಅತಿ ಶೀಘ್ರದಲ್ಲಿ ನಾನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅದು ಬಿಟ್ಟರೆ ನನ್ನದೇನಂತ FM ಚಾನಲ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದೆ ನನಗೆ. ಅದರಲ್ಲಿ ಟಿವಿಗಿಂತ ನನಗೆ ಜನಗಳು ಒಂದು ಭಾವನೆಗಳನ್ನ ಆಡಿಯೋದಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಹೌದು. ಆ ಒಂದು ಅವ್ರ ಮನಸ್ಸನ್ನು ಮುಟ್ಟಬೇಕು. ಅವರು ನಮ್ಮಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ FM ಚಾನಲ್ಗಳಿದೆ. ಅದನ್ನು ಬಿಟ್ಟು ಇನ್ನೊಂದು ಏನಾದರೂ ಹೊಸದಾಗಿ ಏನಾದರೂ ಜನಗಳಿಗೆ ಕೊಡೋಣ ಅಂತ ಉದ್ದೇಶದಿಂದ ನಾನು ಅದಕ್ಕೊಂದು ಕೈ ಹಾಕಿದ್ದೀನಿ ಸರ್. ಇವಾಗ ಆಲ್ರೆಡಿ ಅದರ ಮೇಲೆ ಕೆಲಸ ನಡೀತಾ ಇದೆ. ಇನ್ನೊಂದು ಕೇಳ್ಪಟ್ಟೆ, ತುಂಬ ಅನಾಥಾಶ್ರಮಗಳಿಗೆ ನಿಮ್ಮ ಕೈಯಾರೆ ದಾನ ಮಾಡೋದು, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ ಅಂತೆ. ಎಷ್ಟೋ ಜನಕ್ಕೆ ಕೈಯಲ್ಲಿ ಆಗದೆ ಇರೋ ಟೈಮಲ್ಲಿ ಕೂಡ ಭಾಳಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತ ಕೇಳ್ಬಿಟ್ಟು. ಸರ್ ಏನಿಲ್ಲ ಸರ್, ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆ ಸರ್, ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ನೀನೇನೋ ಮಾಡಿ ಹೋದೆ ಮಗನೇ. ಅದನ್ನು ನೀವು ಸರ್ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ ಸರ್, ನಾವೇನೂ ತೊಗೊಂಡೋಗಲ್ಲ ಸರ್. ಬರಬೇಕಾಗಿದ್ದು ಒಬ್ಬರೇ ಬಂದಿದ್ದೀವಿ, ಹೋಗೋನು ಒಬ್ಬರೇ ಹೋಗ್ತೀವಿ. ಆದಷ್ಟು ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ. ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಎಡಗೈಯಲ್ಲಿ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು, ಹಂಗೆ ನಾನು ಮಾಡ್ತಾ ಬರೋ ಅಂತ ಹೇಳ್ತಾರೆ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾರೆ. ನಾನು ಅದೇ ಥರ ಮಾಡ್ತೀನಿ. ಬಟ್ ಆದರೂ ಕೂಡ ಅದು ಗೊತ್ತಾಗತ್ತೆ. ಬಟ್ ಏನು ನನಗೆ ಆ ಥರ ಏನೂ ಇಲ್ಲ ಸರ್ ಜೀವನದಲ್ಲಿ ತೊಗೊಂಡೋಗೋದು. ಇರೋದ್ರಲ್ಲೇ ನಾನು ಸಂಪಾದನೆ ಮಾಡೋದ್ರಲ್ಲೇ ಒಂದಿಷ್ಟು % ಅಂತ ದುಡ್ಡನ್ನ ನಾನು ಎತ್ತಿರ್ತೀನಿ. ಅದನ್ನು ಬೇಕಾಗಿರುವಂಥ ಸಹಾಯ ಮಾಡ್ತೀನಿ. ನನಗೆ ಬೇಕಾಗಿರುವಂಥ ಅನಾಥಾಶ್ರಮಗಳಿಗೆ ನಾನು ಹೋಗ್ತೀನಿ, ಭೇಟಿ ಮಾಡ್ತೀನಿ. ಅವ್ರಿಗೆ ಏನು ಬೇಕು ಬೇಡ ಅನ್ನೋದನ್ನು ಕೇಳ್ತೀನಿ, ಅದನ್ನು ಆದಷ್ಟು ನಾನು ಸಹಾಯ ಮಾಡ್ತೀನಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಓದ್ತೀನಿ ಅಂತ ಬರ್ತಾರೆ, IAS ಕೇಳ್ಬಿಟ್ಟೆ, ಅವ್ರಿಗೆಲ್ಲ ಬುಕ್ಸ್ ಕೊಡಿಸುವಂಥದ್ದು, ಅವ್ರಿಗೆಲ್ಲ ಬೆಂಗಳೂರಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಮಾಡುವಂಥದ್ದು. ಆಮೇಲೆ ನನಗೆ ಸ್ಪೋರ್ಟ್ಸಲ್ಲಿ ಯಾರು ತುಂಬ ಆಸಕ್ತಿ ಇರ್ತಾರೆ, ಅವ್ರದ್ದು ಯಾವುದೇ ಮಟ್ಟಕ್ಕೆ ಹೋಗ್ತೀನಿ ಅಂದರೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ, ಅವ್ರ ಫ್ಲೈಟಿಂದ ಹಿಡ್ಕೊಂಡು ಅವ್ರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಡ್ತೀನಿ. ವರ್ಷಕ್ಕೆ ಒಂದು 25-30 ಜನಕ್ಕೆ ಅನ್ನದಾಸೋಹ ಮಾಡಿಸ್ತೀನಿ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬೇಕಾಗಿರೋಂಥ ಮಕ್ಕಳುಗಳಿಗೆ ಪೆನ್ನು, ಪುಸ್ತಕ, ಬ್ಯಾಗು ಆದಷ್ಟು ನಾನು ಸಹಾಯ ಮಾಡ್ತೀನಿ ಸರ್. ಉತ್ತರ ಕರ್ನಾಟಕ ಮಂದಿ ತುಂಬ ಪುಣ್ಯ ಮಾಡಿರ್ತಾರೆ ಅನ್ಸುತ್ತೆ ನಿಮ್ಮಂತ ಒಂದು ಜನ ನಾಯಕ. ಸರ್ ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ ಸರ್, ಯಾಕಂದರೆ ಅಲ್ಲಿ ಪ್ರತಿಭೆಗಳಿದೆ ಸರ್. ಹೌದು, ಅಲ್ಲಿ ಹೊರಗಡೆ ಜಾಸ್ತಿ ಜನ ಬರಲ್ಲ ಕೂಡ, ಹೊರಗಡೆ ಅವಕಾಶ ಯಾರಿಗೂ ಸಿಗ್ತಾ ಇಲ್ಲ ಸರ್. ಅಂಥವ್ರಿಗೆ ಏನಾದರೂ ಒಂದು ದಾರಿದೀಪ ಆಗಬೇಕು, ಅವ್ರಿಗೇನಾದ್ರು ಒಂದು ಸಪೋರ್ಟ್ ಸಿಗಬೇಕು. ನಾವೆಲ್ಲರೂ ನಾನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆ ಥರ ನಾನು ಯಾವುದನ್ನು ಇಲ್ಲಿ ಒಬ್ಬರದೇ ಅಂತ ನಾನು ಹೇಳ್ತಾ ಇಲ್ಲ ಸರ್. ಎಲ್ಲದರಲ್ಲೂ ಒಳ್ಳೆ ಟ್ಯಾಲೆಂಟರ್ ಇರೋರು ಇದ್ದಾರೆ. ನಾವೆಲ್ಲ ಮೈಸೂರಲ್ಲೆಲ್ಲ ಇರೋರಿಗೆಲ್ಲ ನಾವು ಮಾಡಿದ್ವಿ, ಹೆಲ್ಪ್ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಕಡೆ ಇರೋರಿಗೆಲ್ಲ ಮಾಡಿದ್ದೀವಿ. ಅಲ್ಲ ನೀವೆಲ್ಲ ಕಡೆ ಮಾಡಿದ್ದೀರಾ, ಬಟ್ ನಾವು ಉತ್ತರ ಕರ್ನಾಟಕ ಯಾಕೆ ತೊಗೊಂಡಿದ್ದೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರು ಜಾಸ್ತಿ ಮುಂದೆ ಬರಲ್ಲ ಅಂತ ಹೇಳಿದ್ರೆ ಅವಕಾಶಗಳು ಸಿಗಲ್ಲ ಸರ್ ಅವ್ರಿಗೆ.
ಒಂದು ಭಯ ಇರ್ತದೆ, ನಾನು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ನಾನು ಸರ್ವೈವ್ ಆಗೋಕ್ಕಾಗತ್ತಾ ಅನ್ನೋದೊಂದು ಪ್ರಶ್ನೆ ಇರ್ತದೆ, ಅವ್ರು ಕ್ವಶನ್ ಮಾರ್ಕ್ ಇರ್ತದೆ ಅವ್ರ ಮೈಂಡಲ್ಲಿ. ಅದು ಯಾವತ್ತೂ ಇಟ್ಕೊಳ್ಳೋದು ಬೇಡ ಯಾರು ಕೂಡ. ನೀವು ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡು ಬರ್ರಿ, 100% ಸಕ್ಸಸ್ ಆಗ್ತೀರಾ. ಒಳ್ಳೆ ದಾರಿಯಲ್ಲಿ ಹೋಗ್ರಿ, ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿ, ಅವ್ರ ದಾರಿ, ಒಳ್ಳೆ ಆಲೋಚನೆಗಳು ಎಲ್ಲವೂ ನಮಗೆ ತುಂಬ ಹೆಲ್ಪ್ ಆಗ್ತವೆ ಸರ್. ಉತ್ತರ ಕರ್ನಾಟಕ ಮಂದಿಗೆ ತುಂಬ ರಫ್ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ಮನಸ್ಸು ತುಂಬ ಮೃದು. ಸರ್ ಇಲ್ಲ ಸರ್, ನಮ್ಮ ಮಾತು ಒಟ್ಟಾಗಿರ್ಬೋದು ಸರ್, ನಮ್ಮ ಮನಸ್ಸು ತುಂಬ ಮೃದುವಾಗಿರ್ತದೆ. ಯಾವತ್ತೂ ಕೂಡ ನಾವು ಮೃದುವಾಗಿ ಇರ್ತೀವಿ, ನಾವು ಮೃದುವಾಗಿ ಸ್ಪಂದನೆ ಮಾಡ್ತೀವಿ, ಯಾರ ತಂಟೆಗೆ ಹೋಗಲ್ಲ, ಯಾರ ಜೊತೆ ಜಗಳ ಮಾಡಲ್ಲ. ನಮ್ಮ ತಂಟೆಗೆ ಯಾರಾದರೂ ಬಂದರೆ ನಾವು ತಡ್ಕೊಳ್ಳೋರಲ್ಲ ಸರ್. ಹೌದು, ಅದು ನೋಡಿದ್ದೀನಿ ಸರ್. ಅವ್ರು ನಾನು ತುಂಬ ಸರಿ ಉತ್ತರ ಕರ್ನಾಟಕ 1-2 ಸರಿ ಹೋಗಿದ್ದೀನಿ, ಅವಾಗ ನೋಡಿದ್ವಿ. ಅವ್ರು ಪ್ರತಿ ಮನೆಗೆ ಹೋದಾಗೂ ಅವರು ಟ್ರೀಟ್ ಮಾಡೋದಿದ್ದಲ್ಲ, ಸ್ವಂತ ಮಗನ ಥರ ಟ್ರೀಟ್ ಮಾಡ್ತಾನೆ, ಯಾರೇ ಬಂದರೂ ಕೂಡ ಪ್ರೀತಿ. ಸರ್ ನಮ್ಮ ಕಡೆಯಲ್ಲಿ ಯಾವತ್ತೂ ಕೂಡ ಒಂದು ಮನೆಗೆ ಯಾರೇ ಬರಲಿ, ಫಸ್ಟ್ ನಾವು ಮಜ್ಜಿಗೆ ಕೊಡ್ತೀವಿ. ಎಷ್ಟೇ ನೀನು ಬಿಸಿಯಾಗಿ ಬೆಚ್ಚಗಾಗಿ ಬಿಸಿಲಲ್ಲಿ ಬಂದರೆ ಕೂಡ ಮನಸ್ಸು ತಂಪು ಮಾಡ್ಕೊ, ಆಮೇಲೆ ಮಾತಾಡಪ್ಪ ಅಂತ ಹೇಳ್ತೀವಿ. ನಮ್ಮ ಮನೆಗೆ ದುಶ್ಮನ್ ಬಂದರೂ ಕೂಡ ನಾವು ಅವನಿಗೆ ಕೊಡೋದು ಮಜ್ಜಿಗೆನೇ ಸರ್, ವಿಷಯ ಯಾವತ್ತೂ ಕೊಡಲ್ಲ ಸರ್. ಅಂದರೆ ನಿಮ್ಮ ಜರ್ನಿ ಕೇಳ್ತಾ ನಾನು ನೀವು ಬೆಂಗಳೂರು ಬಂದಾಗ ಏನು ಇಲ್ಲದೆ ಬಂದ್ರಿ, ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ. ಎಷ್ಟು ಆಸ್ತಿ ಇರ್ಬೋದು, ಎಷ್ಟು ನಿಮ್ಮ ಹತ್ರ? ಸರ್ ಏನೋ ಭಗವಂತ ಕೊಟ್ಟದಲ್ಲಿ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸರ್. ಕಾರ್ ಮೇಲೆ ಸೋಕಿ ಜಾಸ್ತಿ ನನಗೆ, ಕಾರ್ಗಳು ತೊಗೊತೀನಿ. ಇರೋಕ್ಕೆ ಮನೆಗಳು ಬೇಕು, ಮನೆ ಮಾಡ್ಕೊಂಡಿದ್ದೀನಿ. ಜಮೀನು ಬೇಕು, ಜಮೀನು ಮಾಡಿದ್ದೀನಿ. ಒಂದು ಫಾರ್ಮ್ ಹೌಸ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ ಸರ್, ಇರೋದ್ರಲ್ಲಿ ಒಂದು ಮಟ್ಟಿಗೆ ಸಮಾಧಾನದಿಂದ ಇದ್ದೀನಿ ಸರ್. ಎಂದಿಗೆ ಏನೇನು ಬೇಕೆಲ್ಲ ಮಾಡಿದ್ದೀನಿ ಸರ್. ಏನು ತೊಗೊಂಡೋಗುವಂಥದ್ದು ಏನಿಲ್ಲ ಸರ್ ಜೀವನದಲ್ಲಿ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಎಷ್ಟು ಬೇಕು ಅಷ್ಟು ಮಾಡಿದ್ದೀನಿ ಸರ್. ಈಗ ಸುಮ್ಮನೆ ನಿಮ್ಮ ಉಂಗುರ, ನಿಮ್ಮ ಚೈನ್ ಎಲ್ಲ ಕೇಳಿದರೆ ಎಷ್ಟು ಗ್ರಾಮ್ ಇರ್ಬೋದು ಸರ್? ಏನೋ ಒಂದು ಇದೆ ಸರ್, ಒಂದು 200-500 ಗ್ರಾಮ್ ಇರ್ಬೋದು ಸರ್. ಇಲ್ಲ ಸರ್, ನಾನು ಎಲ್ಲವನ್ನೂ ಪ್ರತಿಯೊಂದನ್ನು ಕೂಡ ನಾನು ವೈಟ್ ಮನಿನೇ ತೊಗೊಂಡಿರೋದು. ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ತೊಗೊಂಡಿದ್ದೀನಿ. ಆ ಥರ ಏನಿಲ್ಲ ಸರ್, ನಾನು ಎಲ್ಲ ಕ್ಲಿಯರಾಗಿ ನಾನು ಚೆನ್ನಾಗೇ ಮಾಡಿದ್ದೀನಿ ಸರ್. ಬಟ್ ಎಷ್ಟೋ ಜನ ಮಾತಾಡ್ತಾರೆ, ಅವ್ನು ಹಾಕ್ಕೊಂಡು ಓಡಾಡೋದು ಯಾವುದು ಒರಿಜಿನಲ್ ಗೋಲ್ಡ್, ಅದು ಯಾವ ಥರ ಗೋಲ್ಡು ಅಂತೆಲ್ಲ ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೊಡಲ್ಲ ಸರ್. 1000 ಜನ ಮಾತಾಡ್ತಾರೆ ಸರ್. ಸರ್ ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಜೊತೆಗಿರೋರಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಥರದ್ದು ನನ್ನ ಪರ್ಸ್ನಲ್ ಅನುಭವಗಳಾಗಿದೆ ಸರ್. ನನಗೆ ಜೊತೆಗಿದ್ದು ನೀನೇ ನನ್ನ ತಮ್ಮ ಅಂತ ನಾನು ಹೆಗಲ ಮೇಲೆ ಕೈ ಹಾಕಿರೋ ನನಗೆ ಮಾತಾಡಿದ್ದು ಉಂಟು ಸರ್. ಅವತ್ತು ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ಅವ್ರಿಗೂ ಒಂದು ಟೈಮ್, ನನಗೂ ಒಂದು ಟೈಮ್ ಎಲ್ಲರಿಗೂ. ದರ್ಶನ್ ಸರ್ ಯಾವತ್ತು ಹೇಳ್ತಾರೆ, ನೀನು ಕಟ್ಟಿರೋ ಟೈಮ್ ನಿನ್ನ ಟೈಮ್ ತೋರಿಸುತ್ತೆ, ನಾನು ಕಟ್ಟಿರೋ ವಾಚ್ ನನ್ನ ಟೈಮ್ ತೋರಿಸ್ತಾ ಇರುತ್ತೆ ಅಂತ. ನಾನು ಅದನ್ನು ನಂಬ್ಕೊಂಡಿರೋನು ಸರ್. ಅಂದರೆ ನಿಮ್ಮ ಜರ್ನಿ ಕೇಳ್ತಾ ನಾನು ಯಾವುದಾದ್ರು ಕೆಲವೊಂದು ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೋಬೋದು ಅನಿಸಿದ್ರೆ ಯಾವ್ದನ್ನ ನೆನ್ಪು ಮಾಡ್ಕೋ ಸರ್? ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಕೋವಿಡ್ಗಿಂತ ಮುಂಚೆ ಒಂದು 2 ವರ್ಷ ಮುಂಚೆ 1-2 ಜನ ಸ್ನೇಹಿತರು ಸಿಗ್ತಾರೆ. ಅವ್ರ ಜೊತೆಗೆ ದೊಡ್ಡ ಪೊಸಿಷನಲ್ಲಿದ್ದಾರೆ. ಹೆಸರು ತೊಗೊಳೋದು ಬೇಡ ಅಂತ ನಾನು ಹೇಳಿದೆ. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ. ಆ ಟೈಮಲ್ಲಿ ಸಪೋರ್ಟ್ ಮಾಡಿ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಸರ್. ನೀವೊಂದು ಇಂಟೀರಿಯರ್ ಡಿಸೈನ್ ಮಾಡೋಕ್ಕೆ ಸರ್ ಏನು ಚಾರ್ಜಸ್, ಆ ಥರದ್ದು ಏನಾದರೂ ಪ್ಲ್ಯಾನ್ಸ್? ಸರ್ ಆ ಥರ ಇಲ್ಲ ಸರ್, ನಾನು ಮನೆಗಳದೆಲ್ಲ ಇಂಟೀರಿಯರ್ ಮಾಡಲ್ಲ ಸರ್. ಬರೀ ಆಫೀಸ್, ಕಮರ್ಷಿಯಲ್ ಸ್ಪೇಸ್ ಮಾಡ್ತೀನಿ, ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಕಟ್ತೀನಿ, ದೊಡ್ಡ ಪ್ರಾಜೆಕ್ಟ್ಗಳು ಮಾಡ್ತೀನಿ ಸರ್. ಏನು ಆ ಥರ ಚಾರ್ಜಸ್ ಏನಾದರೂ? ಸರ್ ಆ ಥರ ಚಾರ್ಜಸ್ ಅಂತ ಬರಲ್ಲ ಸರ್. ಅವ್ರದ್ದು ಏನು ಡಿಸೈನ್ ಮೇಲೆ ಹೋಗುತ್ತೆ, ಡಿಪೆಂಡ್ಸ್ ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಸರ್. ಆ್ಯಸ್ ನನ್ನ ಝೀದೇನೋ ನೋಡ್ದಂಗಿತ್ತು, ಅದ್ರ ಬಗ್ಗೆ ಏನಾದರೂ? ಸರ್ ಅದು ಝೀದವ್ರು ನನ್ನನ್ನು ಲಾಸ್ಟ್ ಟೈಮು ಯುವರತ್ನ ಅವಾರ್ಡ್ಗೆ ನನ್ನನ್ನು ಕರೆದು ಸನ್ಮಾನ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ನಾನು ಏನೂ ಸಾಧನೆ ಮಾಡಿ ನನ್ನನ್ನೇ ಕರೆದು ನೀವು ಸನ್ಮಾನ ಮಾಡ್ತಾಯಿದ್ದೀರಾ ಅಂತೇಳಿ. ಇಲ್ಲ, ನಾವು ತುಂಬ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀವಿ, ನೀವೇನು ಮಾಡಿದ್ದೀರ ಅಂತ ಗೊತ್ತು, ಬನ್ನಿ ಒಂದು ಅವಾರ್ಡ್ ನಾವು ನಿಮ್ಗೆ ಕೊಡಬೇಕು ಅಂತ ನಮ್ಮ ಚಾನಲ್ ಕಡೆಯಿಂದ ನಾವು ನಿರ್ಧಾರ ಮಾಡಿದ್ದೀವಿ ಅಂಥೇಳಿ ನನ್ನನ್ನು ಕರೆದು ನನಗೆ ಸನ್ಮಾನ ಮಾಡಿದ್ರು. ಝೀ ಕನ್ನಡದವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್. ಅದಕ್ಕೆ ಅದು ನೋಡಿದೆ ಸರ್ಟಿಫಿಕೇಟ್ಸ್ ಸರ್. ಮತ್ತು ಇನ್ನೊಂದು ಅಷ್ಟು ಹಿಂಗೆ ನಿಮ್ಮ ಓವರ್ ಲೈಫ್ ತೊಗೊಂಡ್ರೆ ನಾನು ಇನ್ನೂ ಇದನ್ನು ಮಾಡಿಲ್ಲ, ನಾನು ಅದನ್ನು ಮಾಡಬೇಕು ಅಂದರೆ ಯಾವ ವಿಷಯ? ಸರ್ ಏನಿಲ್ಲ ಸರ್, ನನ್ನ ಜೀವನದಲ್ಲಿ ಏನು ಅಂದ್ಕೊಂಡಿರಲಿಲ್ವೋ ಅದೆಲ್ಲವನ್ನೂ ಮಾಡಿದ್ದೀನಿ ಸರ್. ಇನ್ನೇನು ಉಳಿದಿಲ್ಲ ಸರ್. ನನ್ನ ಟಾರ್ಗೆಟ್ ಇರೋದು ಒಂದೇ ಸರ್, 2000 ಜನ ಕೆಲಸ ಕೊಡಬೇಕು, ಅದ್ರ ಬಗ್ಗೆ ಮಾತ್ರ ಗಮನ ಇದೆ ಸರ್ ನಂದು. ಸೂಪರ್ ಸರ್. ನಿಮಗೆ ನಂಬಿಕೆ ಇದೆಯಾ ಸರ್? ಮೂಢನಂಬಿಕೆ ಮೇಲಿಲ್ಲ ಸರ್, ದೇವ್ರು ಇದ್ದಾನೆ ಅನ್ನೋದ್ರ ಮೇಲೆ ನನ್ನ ನಂಬಿಕೆ ಇದೆ ಸರ್. ದೇವ್ರು ಇದ್ದಾನೆ ಅಂತ ನಾನು ನಂಬ್ತೀನಿ ಸರ್.
ಯಾಕಂದರೆ ಅರಳುಗಳು ಅದೆಲ್ಲ ಹಾಕಿದ್ದೀರಲ್ಲ, ಸೊ ಸರ್ ಇದು ನನ್ನ ಮೇಲೆ ನಂಬಿಕೆ, ಅದ್ರ ಮೇಲೆ ನಂಬಿಕೆ ಇದೆ ಸರ್ ನನಗೆ. ಅದರ ಮೂಢನಂಬಿಕೆ ಅಲ್ಲ ಸರ್ ಅದು. ಸರ್ 1000 ಜನ 1000 ಹೇಳ್ತಾರೆ ಸರ್. ಹೇಳೋರು ಅವರೇ ಮೊದಲು ಸರಿ ಇರಲ್ಲ ಸರ್. ನಾನು ಯಾರಿಗೋ ಒಬ್ರಿಗೆ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಸರಿ ಇರ್ಬೇಕು ಸರ್. ನಾನು ಕರೆಕ್ಟಾಗಿದ್ದರೆ ನಿಮ್ಗೆ ಹೇಳೋಕ್ಕೆ ಸಾಧ್ಯ. ನಾನೇ ಸರಿ ಇಲ್ಲ ನಿಮ್ಗೇನು ಹೇಳೋಕ್ಕಾಗಲ್ಲ ಸರ್. ಸರ್ ನಿಮಗೆ ಮದುವೆ ಆಗಿದೆಯಾ ಇಲ್ಲ? ಸರ್ ಮದುವೆ ಆಗಿದೆ ಸರ್, ಒಬ್ಬರು ಮಗಳಿದ್ದಾರೆ ಸರ್. ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್ ನಂದು 4 ವರ್ಷ ಆಯ್ತು ಮದುವೆ ಆಗಿ. ಅರೇಂಜ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿದ್ದು. ನನ್ನ ವೈಫ್ ಬಂದು ನಮ್ಮ ಉತ್ತರ ಕರ್ನಾಟಕದವ್ರೆ. ಹೌದಾ? ನಮ್ಮ ಊರ ಹತ್ತಿರದವ್ರೆ. ಅಪ್ಪ ಅಮ್ಮ ನೋಡಿದ್ದೇನೆ ಸರ್? ಇಲ್ಲ ನೀವು? ಹಾಂ ಇಲ್ಲ ಸರ್, ಅಪ್ಪ ಅಮ್ಮನೇ ನೋಡಿದ್ದೆ ಸರ್. ಅವ್ರಿಗಿಂತ ಮುಂಚೆ ನಾನು ಫೋಟೋ ನೋಡಿದ್ದೆ ಹುಡುಗಿದ್ದು. ಇವತ್ತು ನನ್ನ ಮಗಳಿದ್ದಾಳೆ ಆರೋಹಿ ಅಂತ, ನನ್ನ ವೈಫ್ ಪೂಜಾ ಅಂತೇಳಿ. ತುಂಬ ಚೆನ್ನಾಗಿದ್ದಾರೆ ಸರ್ ಇವತ್ತು. ಸರ್ ಅಂದರೆ ನಿಮಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ, ಇದ್ರ ಬಗ್ಗೆ ಹೇಳೋದಾದರೆ? ಸರ್ ಅದು ಯಾಕಂದರೆ ನಾನೊಂದು ಕೆಲಸ ಮಾಡ್ತಾಯಿದ್ದೆ ಸರ್ ಬೆಂಗಳೂರಲ್ಲಿ. ಒಳ್ಳೆ ಟೈಮಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೆ. ಬಟ್ ಅವಾಗ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ಕೊಂಡಿದ್ದೆ. ಜೊತೆಗೆ ಇಂಟೀರಿಯರ್ ಡಿಸೈನರ್ ಅಲ್ಲ, ನನ್ನ ಮನಸ್ಸಿಗೆ ಇಂಟೀರಿಯರ್ ಡಿಸೈನರ್ ಕಾಮನ್ ಆಗಿ ಒಂದು ಮಾಮೂಲಿ ಒಂದು ಸಿಂಗಲ್ ಹಾಕಿರ್ತಾರೆ. ಬಟ್ ನೀವು ಸರ್ ಗೋಲ್ಡ್ ನಿಮ್ಮ ಮೇಲೆ ಇದೆ ಆ ಥರ ಏನಿಲ್ಲ ಸರ್. ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಬಂದೆ. ನಾನು ಒಂದು ಸ್ಟುಡಿಯೋ ಕೆಲಸ ಮಾಡ್ತಾಯಿದ್ದೆ ಸರ್ ಬೆಂಗಳೂರಲ್ಲಿ ನಾನು. ಆವಾಗ ನನಗೆ ಓನರ್ ಬಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನಾವು. ಒಂದು ಅಮೌಂಟಿಗೆ ಅಗ್ರಿ ಆಗಿದ್ದೆ. ಬಟ್ ಅದೇನಾಯಿತು, ಅವ್ರು ಕೊಟ್ಟದ್ದು 15 ಲಕ್ಷ ಅಮೌಂಟು ಸಾಕಾಗಲೇ ಇಲ್ಲ ನಮಗೆ. ನಾವು ಅದಕ್ಕೆ ನನ್ನ ಕೈಯಿಂದ ಒಂದು 15 ಲಕ್ಷ ಸಾಲ ಮಾಡಿ ನಾನು ದುಡ್ಡು ಹಾಕಿ ನಾನು ಬಿಸ್ನೆಸ್ ಅವ್ರ ಕೆಲಸ ಮಾಡಿಕೊಟ್ಟೆ ನಾನು. ಅವತ್ತು ಆ ಜಾಗಕ್ಕೆ ಬೇರೆ ಒಂದು ಟೀಮ್ ಬಂದಾಗ ಅವ್ರು ನನಗೆ ಹೇಳಿದ್ದು ಏನಂದರೆ, ನಿನ್ನ ಕೆಲಸ ಸಾಕಪ್ಪ, ನಾವು ಬೇರೆಯವರು ಬಂದಿದ್ದಾರೆ ಅವ್ರ ಕಡೆನೇ ಕೆಲಸ ಮಾಡ್ಕೊತೀವಿ, ನೀನು ಹೋಗ್ಬಿಡು ಅಂತ ಹೇಳಿದ್ರು ಅವ್ರು ನನಗೆ. ಅವತ್ತು ನಾನು ಅವ್ರಿಗೆ ಹೇಳಿದೆ, ಸರ್ ನಾನು 15 ಲಕ್ಷ ಕೈಯಿಂದ ದುಡ್ಡು ಹಾಕಿದ್ದೀನಿ, ನನ್ನ ದುಡ್ಡು ನನಗೆ ಕೊಡಿ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದೆ. ಬಟ್ ಅವ್ರಿಗೊಂದು ದಿಮಾಕ್ ಏನಿತ್ತು ಅಂದರೆ, ನಾವು ದೊಡ್ಡವ್ರು, ನಾವು ಬೆಳೆದು ನಮ್ಮನ್ನು ಯಾವ ಟಚ್ ಮಾಡ್ತಾನೆ, ಏನು ಮಾಡ್ಕೊಳಕ್ಕಾಗುತ್ತೆ ಸುರೇಶ್ ನಿನ್ನ ಕಡೆ ಅಂತ ಈ ಥರ ಎಲ್ಲ ಮಾತಾಡೋರು ಅವ್ರ ಮನೆಗೆ. ಅವರು ಒಳ್ಳೆ ಗೋಲ್ಡ್ ಹಾಕ್ತಾಯಿದ್ರು. ಅಪ್ಪ ಮಗ ಇಬ್ಬರು ಕೂಡಿ, ಕಮ್ಮಿ ಅಂದರು ಒಂದು 2-3 kg 4 kg ಗೋಲ್ಡ್ ಅಪ್ಪ ಮಗ ಇಬ್ಬರು ಕೂಡಿ ಹಾಕ್ತಾಯಿದ್ರು. ಅವತ್ತು ರಾತ್ರಿ 12 ಗಂಟೆಗೆ ನಾನು ಅವ್ರ ಆಫೀಸಿಂದ ಹೊರಗಡೆ ಹೋಗ್ಬೇಕಾದ್ರೆ, ಸರ್ ಇದ್ದೇ ಮಾತು ಹೇಳಿ ಬಂದಿದ್ದೀನಿ ಸರ್. ಸರ್ ನೀವೇನು ಹಾಕ್ತೀರಾ ಗೋಲ್ಡು, ಅದಕ್ಕಿಂತ ಜಾಸ್ತಿ ನಾನು ಹಾಕ್ಕೊಂಡು ಬರ್ತೀನಿ ಸರ್. ಅದನ್ನೇ ಚಾಲೆಂಜ್ ಮಾಡಿ ನಾನು ಹೊರಗಡೆ ಬಂದ ಸರ್. ಅವ್ರದ್ದು ಒಳ್ಳೊಳ್ಳೆ ಕಾರ್ಗಳು ಇಟ್ಟಿದ್ರು ಅವರು ಕೂಡ. ಇವತ್ತು ನಾನು ಇಟ್ಟಿದ್ದೀನಿ ಸರ್ ಒಳ್ಳೆ ಕಾರ್ಗಳು. ಹೌದು, ನಾನು ಕಷ್ಟಪಟ್ಟು ದುಡ್ದು ನಾನು ಮಾಡ್ಕೊಂಡಿದ್ದೀನಿ ಸರ್. ನನಗೆ ನಮ್ಮ ತಂದೆ ಮಾಡಿಟ್ಟೆ ಜಾಸ್ತಿ ಏನು ಇರಲಿ, ಅದರಲ್ಲಿ ಯಾವುದರಲ್ಲೂ ನಾನು ಮಾಡಿಲ್ಲ ಸರ್. ನಮ್ಮ ತಂದೆ ಮಾಡಿದಕ್ಕಿಂತ ಇವತ್ತು ನಮ್ಮ ತಂದೆ ಜಾಸ್ತಿ ಇಟ್ಟಿದ್ರೆ ಅದನ್ನು ಇಷ್ಟು ಮಾಡಿದ್ದೀವಿ ಸರ್. ನಾವು 4 ಜನ ಮಕ್ಕಳು, ಗಂಡು ಮಕ್ಕಳು, ಇಷ್ಟಿರೋದನ್ನ ಇಷ್ಟು ಮಾಡಿದ್ದೀವಿ. ಯಾವುದೂ ನಾವು ಹಾಳು ಮಾಡಿಲ್ಲ. ಅಂದರೆ ನಾನು ಯಾವತ್ತೂ ಜೀವನದಲ್ಲಿ ಚಾಲೆಂಜ್ ಮಾಡ್ಕೊಂಡು ಬಂದಾನೆ ಸರ್. ಅವತ್ತೇನು ಚಾಲೆಂಜ್ ಮಾಡಿದ್ದೀನಿ ಸರ್, ದೇವರು ಭಗವಂತ ನಮ್ಮ ಗುರುಗಳ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೆ ಅದೇ ಥರನೇ ನಾನು ಮಾಡ್ಕೊಂಡು ಇವತ್ತಿಗೆ ಬಂದು ನಿಂತಿದ್ದೀನಿ ಸರ್. ಸೊ ಸುರೇಶ್ ಅವ್ರ ಹತ್ರ ಚಾಲೆಂಜಸ್ ಇದೆ ರೀ, ಯಾವುದು ಪಾಸಿಬಲ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸರ್ ನಾವು ಚಾಲೆಂಜ್ ಅಂತ ತೊಗೊಂಡ್ರೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಸರ್ ಜೀವನದಲ್ಲಿ. ಮತ್ತು ಮನುಷ್ಯನಿಗೆ ಹಠ ಅನ್ನೋದಿರ್ಬೇಕು ಸರ್. ಮಾಡೇ ತೀರ್ತೀನಿ ಅಂತ ಇದ್ದರೆ ನಾವು ಮಾಡೇ ಮಾಡ್ತೀವಿ ಸರ್. ನಾವು ಮಾಡ್ತೀವೋ ಇಲ್ಲವೋ ಅಂತ ಡೌಟಲ್ಲಿದ್ದರೆ ಮಾಡಲ್ಲ ಸರ್ ಜೀವನದಲ್ಲಿ ಮನುಷ್ಯ. ಇವತ್ತಿನ ಹುಡುಗರು ಅಂದರೆ ಯೂತ್ ಅಂದರೆ ಇವಾಗಿನ 22-25 ಆಗಿದ ತಕ್ಷಣ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ಬೇಗ ದುಡ್ಡು ಮಾಡಬೇಕು ಅನ್ನೋದೊಂದು ಥಾಟ್ಸ್ ಇರುತ್ತೆ. ಬಟ್ ನಿಮ್ಮ ಸ್ಟೋರಿ ಕೇಳಿದಾಗ ಆ್ಯಸ್ ಅ ತಾಳ್ಮೆ, ಚಾಲೆಂಜ್ ಎರಡೂ ಇದ್ದರೆ ಬೇಕು ಸರ್. ಏನು ಬೇಕಾದ್ರೂ ಆಗ್ಬೋದು ಅನಿಸುತ್ತೆ ಸರ್. ಎಷ್ಟೋ ಜನ ನನಗೆ ಹುಡುಗರುಗಳು ಕೇಳ್ತಾರೆ ಸರ್, ಏನಂತ, ಅಣ್ಣ ನೀವು ಹೆಂಗೆ ಇಷ್ಟು ಬೆಳೆದ್ರಿ, ನಮಗೂ ಐಡಿಯಾ ಕೊಡ್ರಿ ಅಂತ ಹೇಳ್ತಾರೆ ಸರ್. ಅದು ಹೇಳಿ ಕೊಡುವಂಥದ್ದಲ್ಲ ಸರ್, ಅದನ್ನು ನೋಡಿ ಪಡ್ಕೊಳ್ಳುವಂಥದ್ದು ಸರ್. ಸರ್ ನಾನು ಮೊದಲೇ ಹೇಳಿದೆ, ನೀವು ಒಳ್ಳೆಯವ್ರ ಸಂಘ ಮಾಡಿದರೆ ಒಳ್ಳೆಯವ್ರು ಆಗ್ತಾರೆ, ಕೆಟ್ಟವ್ರ ಸಂಘ ಮಾಡಿದರೆ ಕೆಟ್ಟವ್ರು ಆಗ್ತಾರೆ. ಮತ್ತು ಯಾವತ್ತೂ ಜೀವನದಲ್ಲಿ 2 ದೋಣಿ ಮೇಲೆ ಕಾಲು ಇಡಲೇಬಾರ್ದು ಸರ್. ಫಸ್ಟು ಒಂದು ದೋಣಿ ಮೇಲೆ ಕಾಡಿಡಿ ಸರ್, ನೀವು ಸಕ್ಸಸ್ ಆಗಿ, ಆಮೇಲೆ ಇನ್ನೊಂದು ದೋಣಿ ಮೇಲೆ ಇಡಿ, ಸಕ್ಸಸ್ ಆಗ್ತೀರಾ. ನೀವು 2 ದೋಣಿ ಮೇಲೆ ಒಟ್ಟಿಗೆ ಕಾಲಿಟ್ಬಿಟ್ಟು ಸಕ್ಸಸ್ ಹಾಕೋದ್ರೆ ಒಂದು ದೋಣಿ ಸ್ಪೀಡಾಗಿ ಹೋಗುತ್ತೆ, ಇನ್ನೊಂದು ದೋಣಿ ಸ್ಲೋ ಆಗಿ ನಿಂತ್ಕೊಂಡಾಗ ಅವಾಗ ಏನಾಗುತ್ತೆ, 2 ಬ್ಯಾಲೆನ್ಸ್ ತಪ್ಪಿಡುತ್ತೆ. ಅವಾಗ ಜೀವನದಲ್ಲಿ ಸಕ್ಸಸ್ ಆಗಲ್ಲ ಸರ್. ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಒಂದೇ ದೋಣಿ ಮೇಲೆ ಕಾಲಿಡಬೇಕು, ನಾವು ಒಂದ್ರ ಮೇಲೆ ಗುರಿ ಇಟ್ಕೊಂಡು ಹೋಗ್ಬೇಕು ಸರ್. ಸರ್ ಎಷ್ಟೊಂದು ಜನ ನಂದು ಫೋಟೋ ಎಲ್ಲ ಟ್ಯಾಟೋ ತೊಗೊಂಡ್ಬಿಟ್ಟಿದ್ದಾರೆ. ನನಗದು ಬೇಜಾರಾಗುತ್ತೆ ಸರ್ ಒಂದೊಂದು ಸಲ. ಯಾಕಂದರೆ ನಾನು ಒಂದೇ ಥರ ಇರಲ್ಲ ನಾನು. ಯಾಕಂದರೆ ನನ್ನ ಕೋಪ ಬಂದಾಗ ಅದೇ ವ್ಯಕ್ತಿಗೆ ಬೈಬೇಕು ಅಂತ ಬಂದಾಗ ನನ್ನದೇ ಫೋಟೋ ತಗೊಂಡಿದ್ದಾನೆ, ಅದು ಎಷ್ಟು ಪೇನ್ ಆಗಿರುತ್ತೆ ಅವ್ನಿಗೆ. ನಾನು ಒಂದು ಮಾತು ಮಾತಾಡೋದು ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನನಗೆ ತುಂಬ ಥರ ಕಾಡ್ತಾ ಇರುತ್ತೆ ಸರ್. ನಾನು ಎಲ್ರಿಗೂ ಹೇಳೋದು ಒಂದೇ ಸರ್, ಜೀವನದಲ್ಲಿ ಏನಾದರೂ ಚಾಲೆಂಜ್ ಮಾಡಿ, ನಿಮಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ ಫಸ್ಟ್. ಮಾಡ್ತೀನಿ ನಾನು ಇದನ್ನು, ಆಗಲ್ಲ ಅಂತ ಯಾರು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ನೀವು ನಿರ್ಧಾರ ಮಾಡಿ 100% ನೀವು ಸಕ್ಸಸ್ ಮಾಡ್ತೀರಾ ಸರ್. ಸುರೇಶ್ ಅವ್ರದ್ದು ಒಂದೇ, ಯಾವಾಗಲೂ ಒಂದೇ ಸ್ಟ್ರೈಟ್ ಫಾರ್ವರ್ಡ್ ಅನಿಸುತ್ತೆ, ಚಾಲೆಂಜ್ ಮಾಡಿದ್ರೆ ನಾನು ಮಾಡೇ ಮಾಡ್ತೀನಿ ಸರ್.
ಇದು ಎಲ್ಲ ಯುವಕರಿಗೂ ನಿಮ್ಮ ಈ ಸ್ಟೋರಿ ನೋಡಿದ್ರೆ ಒಂದು ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ನನಗೆ ಇನ್ಸ್ಪೈರ್ ಮಾಡಿದ್ರಿ ನೀವು. ಚಾಲೆಂಜಾಗಿ ತೊಗೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಸರ್. 100% ಸರ್. ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ದೊಡ್ಡ ದಾರಿ ಇದೆ ಸರ್ ನನಗೆ. ನಾನು ಅದನ್ನು ವಾಪಸ್ ನೋಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟು ದೂರ ಬಂದುಬಿಟ್ಟಿದ್ದೀನಿ ಸರ್. ಸಾಕು ಸರ್, ಇನ್ನೊಂದು ಸ್ವಲ್ಪ ದೂರ ಇದೆ ಸರ್ ನನ್ನ ಜೀವನ. ಯಾಕೆ ನಾವು ಹೊಡೆದಾಡಬೇಕು, ಯಾಕೆ ನಾವು ಬಡ್ದಾಡಬೇಕು, ಯಾಕೆ ನಾವು ಜಗಳಾಡಬೇಕು? ಯಾರೋ ಒಬ್ಬನ ದ್ವೇಷ ಮಾಡಿದ್ರೆ ಅಂತ ಏನೂ ಸಿಗಲ್ಲ ಸರ್. ಯಾವತ್ತು ನಾನು ಅಂತ ಇರ್ತೀವಿ, ನನಗನ್ನೋದು ಯಾವುದೂ ನಂದಲ್ಲ ಸರ್. ನನ್ನದಲ್ಲ ಅಂತ ಯಾವುದೋ ನಾವು ಮಾಡ್ತೀವಿ, ಅದೆಲ್ಲವೂ ನನ್ನದಾಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ನಮಗೆ. ಭಾಳಷ್ಟು ಸಕ್ಸಸ್ ಆಗಲಿ, ನೀವು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ಈಡೇರಲಿ. ಪದೇ ಪದೇ ಟ್ರೈ ಮಾಡ್ತಾ ಇರ್ತೀನಿ ಮೀಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಚಾನಲ್ಗೆ ನನ್ನೊಂದು ಇಂಟರ್ವ್ಯೂ ತೊಗೊಂಡು ನನ್ನ ಜೊತೆ ನೀವು ಮಾತಾಡಿದ್ದೀರಾ, ಕಷ್ಟ ಸುಖ ಕೇಳಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಯಾವತ್ತೂ ತುಂಬ ಧನ್ಯವಾದ, ಕೃತಜ್ಞನಾಗಿರ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.